ಹೌದು ನಾನು ಪಾಪಿ ಕಚಡ ನನ್ ಮಗ ವರ್ಷ ನನ್ ಮಗ ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡ್ತಿದ್ದಪ್ಪ ಅವನು. ನಿನ್ನಂತ ಏಡ್ಸ್ ಬಂದಿರೋನ್ನ ಸಾರಿ ಪಿಟ್ಸ್ ಬಂದಿರೋನ್ನ ಕರ್ಸೋರಲ್ಲ ನಿಮ್ಗೆ ಏನನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಈಗ ನಾವ್ಯಾರು ನೀನ ತೊಡೆ ಸಂದಿತ್ ಪಳಿಯೋದು ಪಿಟ್ಸ್ ರಾಜ ಅಲ್ವಾ, ಕ್ರೇಜಿ ಮಂಕಿ ಅಲಿಯಾಸ್ ಸ್ಟ್ರೋಕ್ ರಾಜ. ಯಾಕಂದ್ರೆ ಹಳ್ಳಿ ಪ್ರತಿಭೆ ನಮ್ಗೇನು ಗೊತ್ತಿರೋದೇ ಇಲ್ಲ. ಸೊ ಅಂಥವ್ರನ್ನ ಪ್ರತಿಭೆನ ಗುರುತಿಸಿ ಕರೆಸಿ ಇದು ಮಾಡ್ತಾರೆ ಅಂದರೆ ಅವ್ರು ಹ್ಯಾಂಡ್ಸ್ ಇಡಬೇಕು. ಹ್ಯಾಂಡ್ಸ್ ಅಪ್ ಅಲ್ಲ ಗುರು, ಹಾರ ಹಾಕಿ ಶಾಲ್ ಗುಬ್ರ ಹಾಕಿ ಪೇಟ ಹಾಕಿ ಸನ್ಮಾನ ಮಾಡಬೇಕು. ಅಲ್ಲ ನನ್ಗೊಂದು ಡೌಟು, ನಿನ್ನಲ್ಲಿ ಅದೇ ಪ್ರತಿಭೆ ನೋಡಿ ಇನ್ವೈಟ್ ಮಾಡೋರೆ ಗೊತ್ತಿಲ್ಲ ಗುರು. ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಕಲಾವಿದರಿದ್ದಾರೆ, ಸ್ಪೋರ್ಟ್ಸ್ ಮೆನ್ಸ್ಗಳಿದ್ದಾರೆ, ಹೋರಾಟ ಮಾಡ್ತಿರೋರು ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಿನ್ನ ಇನ್ವೈಟ್ ಮಾಡೋರೆ ಅಂದರೆ ತೊಡೆ ಸಂದೀಪಾಳ್ಯದಲ್ಲಿ ನಿಂದೇನು ನೋಡೋರೆ. ಬಟ್ ನಾವೇ ಗೊತ್ತಿರ್ತದೆ. ಅದನ್ನು ಬೇರೆ ಪ್ರಪಂಚಕ್ಕೆ ತೋರಿಸ್ಬೇಕು ಅಂದರೆ ನೀಲ್ಸಾಗಿ ಹ್ಯಾಂಡ್ಸ್ ಅಪ್ ಇಡಬೇಕು. ಇದು ಸಣ್ಣದು, ಮತ್ತು ಇನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೋಸ್ಟಿಂಗ್ ಸ್ಟಾರ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಚೆನ್ನಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ಎಲ್ಲರೂ ಬನ್ನಿ ಕೆಟ್ಟು ನರಕದಲ್ಲಿ ಒಂದು ಒಳ್ಳೆ ರೋಸ್ಟ್ ವಿಡಿಯೋ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನಿನ್ನ ನೋಡಿ ಯಾರು ತಲ್ಲೀನ ಆಗಲ್ಲ. ಅಲ್ಲಿ ಕಾಣಿಸ್ತಿದ್ಯಲ್ಲ ದೊಡ್ಡ ದೊಡ್ಡದಾಗಿ 2 ಕ್ಯಾಮ್ರಾ, ಅದನ್ನ ಬೇಕಾದ್ರೆ ನೋಡಿ ತಲ್ಲೀನ ಆಗ್ತಾರೆ. ಏನೋ ಅದೇ ಚಂದನಾ? ನಿನ್ಗೂ ಅದೇ ಚಂದ ಅಂದಮೇಲೆ ನಮಗೂ ಅದೇ ಚಂದಾನೆ. ನಾನು ನಿಮ್ಮಪ್ಪ ಪ್ರೀತಿಯಿಂದ ಕರೆಯೋದು ಚೆಂಡು ಅಂತ. ನೀನೇನು ಪ್ರೀತಿಯಿಂದ ಚೆಂಡು ಅಂತ ಕರಿತೀಯ ಮಮ್ಮಿ, ಆದ್ರೆ ರೋಡಲ್ಲಿ ಹೋಗೋ ಚೆಂಡು ಅಲ್ಲ ವಾಲಿಬಾಲ್. ನಿಮ್ಮ ಚೆಂಡು ಚೆನ್ನಾಗಿದೆ ರಿಯಲಿ. ಓ ಮೈ ಗಾಡ್. ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಡ್ರಿ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ. ಸರಿ ಗುರು, ವಿಡಿಯೋ ಮಾಡಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡು. ಅದ್ ಬಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಯಾರದು ಕೆಟ್ಟದಾಗಿ ಕಮೆಂಟ್ ಆಗಿ ಮಾಡಿರೋದು? ಅಣ್ಣ ಈ ತರ ಎಲ್ಲ ಕಂಡ್ಬಿಡ್ಬೇಡ ಅಣ್ಣ, ನನಗೆ ಭಯ ಆಗುತ್ತೆ. ಯಾರು ಅಂತ ನಾನು ಹೇಳ್ಬಿಡ್ತೀನಿ. ಅದೇ ನಿಮ್ಮ ಅಕ್ಕ ಸೋನು ಗೌಡ ಮತ್ತೆ ಶಿಲ್ಪಾ ಗೌಡ ಕೆಟ್ಟದಾಗಿ ಕಮೆಂಟ್ ಹಾಕಿರೋದು. ಬನ್ನಿ ತೋರಿಸ್ತೀನಿ ನಾನು. ತೋರಿಸ್ತೀನಿ ಅಪ್ಪ. ಈ ಕಣ್ಣಲ್ಲಿ ಇನ್ನ ಏನೇನು ನೋಡ್ಬೇಕಪ್ಪ? 1 ಬನಾನಾ 2 ಗುಲಾಬ್ ಜಾಮೂನು. ಹೋಗಿ ಹೋಗಿ ಆ ಒಡೆ ಕಾಮಕ್ ನನ್ನ ಮಗನ ಮದ್ವೆ ಐತಿ. ಅವನ್ಗಾಲೆ ಒಂದು ಮದ್ವೆ ಆಗಿ ಒಂದು ಮಗು ಇದೆ. ಹೌದು, ಮೇಸ್ಟ್ರಿಗೆ ಮದ್ವೆ ಆಗಿದ್ರು, ಮಗು ಆಗಿದ್ರು, ಅವರು ಅಪ್ಪಟ ಚಿನ್ನನೆ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ. ವೆರಿ ಡೇಂಜರಸ್. ನಮಗೆಲ್ಲ ಗೊತ್ತಾಗೋಯ್ತು. ಈ ತರ ತಿರುಪೆ ಶೋಕಿ ಮಾಡೋಕೆ ಅಂತಾನೆ ಪ್ರೈವೇಟ್ ಪ್ಲೇಸ್ ಇರುತ್ತೆ. ಅಲ್ಲಿ ಬೇಕಾದ್ರೆ ಎಲ್ಲ ಬಿಚ್ಕೊಂಡು ಕಲರ್ ಅಂತ ಡ್ಯಾನ್ಸ್ ಮಾಡಿ. ರೋಡಲ್ಲಿ ಬಂದು ಶೋ ಆಫ್ ಮಾಡಬೇಡಿ. ನಿಮ್ಮಿಂದ ಚಿಕ್ಕ ಮಕ್ಳೆಲ್ಲ ನೋಡಿ ಹಾಳಾಗ್ತಾವ್ರೆ. ಅಲ್ಲಾಗುರು ಇವ್ರು ಮಾಡೋ ವಿಡಿಯೋಸ್ನೆಲ್ಲ ನೋಡಿದ್ರೆ ಸದ್ಯದಲ್ಲೇ ಒಂದು ಒಳ್ಳೆ ವಿಡಿಯೋ ಬರೋ ಲಕ್ಷಣಗಳು ಕಾಣಿಸ್ತಿವೆ. ನಾನಂತೂ ತುಂಬಾ ವೇಟಿಂಗ್ ಅಲ್ಲಿ ಇದ್ದೀನಪ್ಪ. ಚಿಕ್ಕ ಹುಡುಗಿ ಚೈಲ್ಡ್ ತರ ಆಡ್ತಾವಳೆ. ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ನಿಮ್ಗೆ ಅಂತ ಸ್ವಲ್ಪ ಜನ ಫಾಲೋವರ್ಸ್ ಇದಾರೆ ತಾನೆ, ಅವ್ರಿಗೆಲ್ಲ ಇದೇನಾ ನೀವು ಕೊಡ್ತಿರೋ ಸಂದೇಶ? ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಬ್ಬಾ, ಮಚ್ಚು ಕತ್ತಿ ಲಾಂಗು ಯಾವ್ದು ಬೇಕಾಗಿಲ್ಲ ನೋಡು. ನೀನ್ ಲುಕ್ಕಲ್ಲೇ ಸತ್ತೋಗ್ಬಿಡ್ಬೇಕು. ಲುಕ್ಕಲ್ಲೇ ಸತ್ತೋಗ್ಬಿಡಲ್ಲ, ಇವಳು ಮುಖ ನೋಡಿದ್ರೆ ತಿಂದಿರೋದೆಲ್ಲ ವಾಂತಿ ಮಾಡ್ಕೊಂಡ್ ಬಿಡ್ತಾರೆ. ಏ ಗೂಬೆ, ಪದೇ ಪದೇ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಗಮನ ಇಟ್ಕೇಳು, ನೀನಿಲ್ದೆ ನನಗೆ ಬಾಳೋಕ್ಕಾಗಲ್ಲ. ಆಹಾ, ಎಂತ ದಂಪತಿಗಳು ಗುರು. ಮೊಬೈಲ್ ಸಿಕ್ತು ಅಂತ ಹೆಂಗ್ ಪುಂಗ್ತಾವ್ರೆ. ವಿಡಿಯೋ ಮಾಡಿದ್ ಮುಗಿದ ತಕ್ಷಣ ಜುಟ್ಟಿ ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡೆದಿರ್ತಾನೆ. ಕ್ಯಾಮ್ರಾ ಕಂಡ್ಬಿಟ್ರೆ ಸಾಕು, ಒಡೆಗಳೆಲ್ಲ ಹೀರೋ ಆಗಕ್ಕೆ ಬಂದ್ಬಿಡ್ತಾರೆ. ಇದೆಲ್ಲ ಬಿಟ್ಟು ಫಸ್ಟು ರಿಯಲ್ ಆಗಿ ಚೆನ್ನಾಗಿ ನೋಡ್ಕೋ. ವಿಡಿಯೋ ಮಾಡೋದ್ರಿಂದ ಏನು ಸಿಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.